ನಮಸ್ಕಾರ ಎಲ್ಲರಿಗೂ. ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳ್ದು ತುಂಬಾ ವೆರೈಟೀಸ್ ಮಾಡ್ತಾರೆ. ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಬಾತ್. ಸೊ ಇವತ್ತು ನಾವು ಅವರೆಕಾಳು ಕರಿನ ಮಾಡ್ತಾಯಿದ್ವಿ. ಇದು ಸೂಪರ್ ಕಾಂಬಿನೇಷನ್ ಚಪಾತಿಗೆ ಮತ್ತು ರೈಸ್ ಜೊತೆಗೆ. ಇದನ್ನು ಸ್ವಲ್ಪ ಕರಿ ಟೈಪ್ ಮಾಡ್ಕೊಂಡ್ಬಿಟ್ರಂತೂ ದೋಸೆ ಇಡ್ಲಿ ಕೂಡ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಸೊ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ದೀನಿ. ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿದ್ದೀನಿ. ಮತ್ತು ಒಂದು ಟೊಮ್ಯಾಟೊನ ಕೂಡ ಇದನ್ನು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅಲ್ಲ ಮತ್ತು ಒಂದು 4 ಎಸಳಷ್ಟು ಬೆಳ್ಳುಳ್ಳಿನ ಡೈರೆಕ್ಟಂಗೆ ಹಾಕಾತೀನಿ. 2 ದಾಲ್ಚಿನ್ನಿ ಪೀಸ್ ಮತ್ತು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಏಲಕ್ಕಿ ಲವಂಗ ಹಾಕಿ ಸಣ್ಣಾಗಿ ನೀರು ಹಾಕ್ಬಿಟ್ಟು ಸಣ್ಣಗೆ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಎಷ್ಟು ನೀವು ಫೈನಾಗಿ ಪೇಸ್ಟ್ ಮಾಡ್ಕೊತಿರಲ್ಲ ಅಷ್ಟು ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನೀರು ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅವರೆಕಾಳು ಬಂದುಬಿಟ್ಟು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಇಟ್ಸ್ ರಿಚ್ ಇನ್ ಪ್ರೋಟೀನ್, ಫೈಬರ್ ಜಾಸ್ತಿ ಇರೋದ್ರಿಂದ ಡೈಜೆಷನಿಗೆ ತುಂಬ ಒಳ್ಳೆಯದು. ಆಮೇಲೆ ಜಾಸ್ತಿ ಮಿನರಲ್ಸ್ ಇರುತ್ತೆ, ಲೈಕ್ ಐರನ್, ಮ್ಯಾಗ್ನೀಷಿಯಮ್, ಕ್ಯಾಲ್ಶಿಯಮ್. ಬೋನ್ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ನೋಡಿ, ಅವರೆಕಾಳು ತಿನ್ನೋದ್ರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ನೋಡಿ, ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದು ಈರುಳ್ಳಿನ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಮತ್ತು ಪಲಾವ್ ಎಲೆ ಹಾಕಿದ್ದೀನಿ. 1 ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿದ್ದು ಕೂಡ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾಡಿದಾದ್ಮೇಲೆ ಈಗ ಫೈನಾಗಿ ಪೇಸ್ಟ್ ಮಾಡಿದ್ವಲ್ಲ, ಸೊ ಅದನ್ನು ಹಾಕೋತಾ ಇದ್ದೀನಿ. ಹಾಕೊಂಡು 1-2 ನಿಮಿಷ ಈ ಥರ ಕಡ್ಡಿಡಿಸಿ. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಾದಮೇಲೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, 1-2 ನಿಮಿಷ ಕುದಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ಆಲೂಗಡ್ಡೆನ ಸಣ್ಣಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಸೊ ಅದನ್ನು ಹಾಕಿದ್ದೀನಿ. ಮತ್ತು ಅವರೆಕಾಳನ್ನು ಸುಲಿದಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಹಾಕಿದ್ದೀನಿ. ಹಾಕಿ 2 ವಿಸಿಲ್ ಅಥವಾ 3 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ನಿಮ್ಗೆ ಹೆಂಗೆ ಮೆತ್ತಗೆ ಬೇಕಲ್ಲ ಆ ಥರ ನಡೀತೆ, ಅಥವಾ 1 ವಿಸಿಲಲ್ಲೂ ಕೂಡ ಆಗಿಬಿಡುತ್ತೆ. ಇಲ್ಲಿ ನಾನು ಸಣ್ಣಗೆ ಫ್ಲೇಮ್ ಇಟ್ಟು ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೂ ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿಬಿಟ್ಟು ಇದು ತುಂಬಾ ಸಣ್ಣ ಫ್ಲೇಮಲ್ಲಿಟ್ಟು 1 ವಿಸಿಲ್ ಕೂಗಿಸ್ಕೊಳ್ಳಿ. ವಿಸಲ್ ಆಗಿದೆ. ಸೊ ಈಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಚಪಾತಿ ರೈಸ್ ಜೊತೆಗಂತೂ ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ಈ ಅವರೆಕಾಳು ಕರಿನ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೆಂಗೆ ಬಂತಂತ ನನಗೆ ಕಮೆಂಟ್ ಮಾಡಿ. ಇದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೀವು ಸ್ವಲ್ಪ ಖಾರ ಕಮ್ಮಿ ಹಾಕಿಬಿಟ್ರೆ ಸಾಕು, ಮಕ್ಕಳಿಗೂ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ಸೊ ತುಂಬಾ ಟೇಸ್ಟಿಯಾಗಿರೋ ಅವರೆಕಾಳು ಕರಿ ರೆಡಿ ಟು ಸರ್ವ್. ರೆಸಿಪಿ ನಿಮಗೆ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, share and subscribe. Thank you.